ನಿಷ್ಕಲ್ಮಶ ಪ್ರೀತಿ ನಿಷ್ಠೆಗೆ ಶ್ವಾನಗಳೇ ಸರಿಸಾಟಿ. ಶ್ವಾನವನ್ನು ಪ್ರೀತಿಯಿಂದ ಬೆಳೆಸಿದಾಗ ಮಾತ್ರ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತವೆ. ಅವುಗಳನ್ನು ಸ್ನೇಹಮಯವಾಗಿ ಬೆಳೆಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ನಗರದ ಸರ್ದಾರ್ ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ವತಿಯಿಂದ ಆಯೋಜಿಸಲಾದ ಬೆಳಗಾವಿಯ ಶ್ವಾನ ಮತ್ತು ಬೆಕ್ಕುಗಳ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಾಣಿ ಹಿಂಸೆ ವಿರುದ್ಧ ಜಾಗೃತಿ, ಶ್ವಾನಗಳ ಆರೈಕೆ, ಆಹಾರ, ಲಸಿಕೆ, ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ. ಶ್ವಾನಗಳಿಗೆ ಯಾವ ರೀತಿ ತರಬೇತಿ ನೀಡುತ್ತೇವೆ ಹಾಗೆ ಬೆಳೆದು ನಮ್ಮನ್ನು ಕಾಪಾಡುತ್ತವೆ. ವಿದೇಶಗಳಲ್ಲಿ ಶ್ವಾನಗಳಿಗೆ ವಿಶೇಷ ಸ್ಥಾನವಿದೆ. ಈ ಪದ್ಧತಿ ನಮ್ಮಲ್ಲಿ ರೂಢಿಯಾಗಬೇಕಿದೆ. ಶ್ವಾನಗಳ ಬಗ್ಗೆ ಹೆಚ್ಚಿನ ಜಾಗೃತಿ ಕಾರ್ಯಗಳು ನಡೆಯಲಿ. ಶ್ವಾನಗಳ ಹಾವಳಿಯಿಂದ ಇನ್ನಿತರೆ ಸಮಸ್ಯೆಗಳು ಆಗುತ್ತವೆ. ಹೀಗಾಗಿ ನಾವು ಅವುಗಳನ್ನು ಪ್ರೀತಿಯಿಂದ ಕಾಣುವುದರ ಜೊತೆಗೆ ನಮ್ಮಂತೆ ಬದುಕಲು ನಾವೆಲ್ಲರೂ ಅವಕಾಶ ಮಾಡಿಕೊಡಬೇಕು. 10 ವರ್ಷಗಳ ಬಳಿಕ ಶ್ವಾನ ಪ್ರದರ್ಶನ ಬೆಳಗಾವಿಯಲ್ಲಿ ಆಯೋಜಿಸಿರುವುದು ಹೆಮ್ಮೆಯ ವಿಷಯವಾಗಿದೆ. ಪ್ರತಿ ವರ್ಷವೂ ಶ್ವಾನ ಪ್ರದರ್ಶನ ನಡೆಯಲಿ. ಪೊಲೀಸ್ ಇಲಾಖೆಯು ಹೆಚ್ಚಿನ ಶ್ವಾನಗಳಿಗೆ ತರಬೇತಿ ನೀಡಲಿದ್ದಾಗ ಅಪರಾಧ ಸಂಖ್ಯೆಯನ್ನು ತಗ್ಗಿಸಲು ಸಾಧ್ಯವಾಗುತ್ತದೆ. ನಗರ ಶ್ವಾನ ದಳದ ಸಾಮರ್ಥ್ಯ ಮತ್ತೆ ವೃದ್ಧಿಯಾಗಲಿ ಎಂದರು. ಶಾಸಕ ರಾಜು ಶೆಟ್ಟಿ ಮಾತನಾಡಿ, ಶ್ವಾನಗಳು ಜನರ ಸ್ನೇಹಿಯಾಗಿದೆ. ನಗರದಲ್ಲಿ ಅಪರಾಧ ಕಡಿಮೆಯಾಗಲು ಶ್ವಾನಗಳ ಅವಶ್ಯವಿದೆ. ಸಾಕಿರುವ ಶ್ವಾನಗಳು ನಿಷ್ಠೆಯಿಂದ ಕೆಲಸ ಮಾಡುತ್ತವೆ. ಹೀಗಾಗಿ ಅವುಗಳ ಜಾಗೃತಿ ಸಾಗಾಣಿಕೆ ಹೆಚ್ಚಿಸಬೇಕು ಎಂದರು. ಶ್ವಾನ ಪ್ರದರ್ಶನ ವೀಕ್ಷಿಸಿದ್ದ ಸಚಿವರು ಈ ಡೊಂಕು ಬಾಲದ ನಾಯಕರನ್ನ ನೋಡಲು ಪ್ರಾಣಿ ಪ್ರಿಯರು ಕಿಕ್ಕಿರಿದು ಸೇರಿದರು. ಇಡೀ ಮೈದಾನ ಶ್ವಾನ ಪ್ರಿಯರಿಂದ ತುಂಬಿತ್ತು. ವಿವಿಧ ತಳಿಗಳ ಶ್ವಾನಗಳು ತಮ್ಮ ಚೇಷ್ಟೆಗಳು, ನಡಿಗೆ ಮತ್ತು ಆಕರ್ಷಕ ನೋಟದಿಂದ ಪ್ರೇಕ್ಷಕರನ್ನ ಮೋಡಿ ಮಾಡಿದವು. ನಾಯಿಗಳ ಕೌಶಲ್ಯ, ವಿಧೇಯತೆ ಮತ್ತು ವಾತ್ಸಲ್ಯವನ್ನು ತೋರಿಸುವ ಪ್ರದರ್ಶನಗಳು ಗಮನ ಸೆಳೆದವು. ವಿಶೇಷವಾಗಿ ಸಚಿವರು ಈ ವೈವಿಧ್ಯಮಯ ಸಾಕು ಪ್ರಾಣಿಗಳನ್ನು ನೋಡಿ ಸಂತೋಷಪಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಸಿಂಧೆ, ಪೊಲೀಸ್ ಆಯುಕ್ತರಾದ ಬೋರ್ಷೆ ಹುಸೇನ್, ಗುಲಾಬ್ ರಾವ್, ಎಸ್ಪಿ ಕೆ ರಾಮರಾಜನ್, ಬುಡಾ ಮಾಜಿ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳಿ, ಸುನೀಲ್ ಹನುಮನವರ್, ವಿನಯ್ ನಾವಲಗಟ್ಟಿ, ಬೆಳಗಾವಿ ಪಶುಪಾಲನಾ ಇಲಾಖೆಯ ಡಿಡಿ ಆನಂದ್ ಪಾಟೀಲ್, ಪಶು ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ನಮ್ದು ಆಯುಕ್ತರು, ಪೊಲೀಸ್ ಆಯುಕ್ತ ಸಾಹೇಬರಿಗೆ ಒಂದು ವಿನಂತಿ ಇದೆ. ಡ್ರಗ್ಸ್ ಏನಿದೆ ಹೆಚ್ಚು ಮಾಡಿ ಸಂಖ್ಯೆ ಅದಾಗಿದ್ರೆ ಕಾಲೇಜ್ ಪ್ರಿಮೈಸಸ್, ಹಾಸ್ಟೆಲ್ಸು, ಡೆನ್ಸಿಟಿ ಪಾಪ್ಯುಲೇಟೆಡ್ ಲೋ ಲೈಂಗ್ ಏರಿಯಾಸ್ಗೆ ಚೆಕ್ ಮಾಡಿದ್ರೆ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಚಲೋ ಆಗ್ಬೋದು. ಸೋಲ್ಮೇಟ್ಸ್ ಅಂದ್ರೆ ಅವ್ರ ಕ್ಲಿನಿಕ್ಗೆ ಹೋಗಿದ್ರೆ ನಾನು ಡಾಕ್ಟರ್ ಕುರ್ಗೋಡ್ ಅವ್ರದ್ದು ಸರ್, ಅವಂದ್ರೆ ನಮ್ಗೆ ಏನು ಸಲೂನ್ ಇದೆ, ಹಂಗ ಅವ್ರು ಡಾಗ್ಸ್ಗೆ ಪೆಟ್ಸ್ಗೆ ಅವರು ಟ್ರೀಟ್ ಮಾಡ್ತಾರೆ. ಅದ್ರ ಜೊತೆ ನಮ್ಗೆ ಹೆಂಗ್ ಆಪರೇಷನ್ ಥಿಯೇಟರ್ ಇರ್ತದೆ ಅಂತ ಒಂದು ಆಪರೇಷನ್ ಥಿಯೇಟರ್ ಇದೆ ಅವ್ರದ್ದು ಹಾಸ್ಪಿಟಲ್ ಅಲ್ಲಿ. ವೆರಿ ಗುಡ್ ಕೇರ್ ಆಫ್ ಇಟ್ ಅಂತ ಭಾಳ ಆಗ್ಬೋದು. ಮತ್ತೆ I would always say that they are doing a very fantastic job. But ಎಲ್ಲ ವೆಟರ್ನರಿ ಡಾಕ್ಟರ್ಸ್, ಆಫೀಷಿಯಲ್ಸ್ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಆಯುಕ್ತರು ಮತ್ತು ವೆಟರ್ನರಿ ಅಧಿಕಾರಿಗಳು ಸ್ಟ್ರೇ ಡಾಗ್ಸ್ ಬಗ್ಗೆ ಸ್ವಚ್ಛತೆ ಮಾಡಿ ಸ್ಟೆರಿಲೈಸೇಷನ್ ಪ್ರೊಸೆಸಸ್ ಏನ್ ಮಾಡಬೇಕು, ಹೆಂಗ್ ಮಾಡಬೇಕು ಎಲ್ಲ ಸ್ವಲ್ಪ ಮಾಡಿ ಮಕ್ಕಳಿಗೆ ಬಹಳ ತ್ರಾಸ ಆಗ್ತಾ ಇದೆ. ಇಷ್ಟು ಹೇಳಿ ಮಾತು ಮುಗಿಸ್ಬೇಕು. ಧನ್ಯವಾದ. ಕೃಷ್ಣ, KMM ನ್ಯೂಸ್, ಬೆಳಗಾವಿ.